ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅದರಲ್ಲೂ ವಿಜ್ಞಾನ ಕ್ಷೇತ್ರಕ್ಕೆ ಬಹಳ ನಷ್ಟ ಆಗಿದೆ. ಅವರು ದೇಶ ಕಂಡಂಥ ಒಬ್ಬ ಹೆಸರಾಂತ ವಿಜ್ಞಾನಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶಕ್ಕೆ ಜಗತ್ತಿಗೆ ಅವರು ಬಹಳ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು. ಸೊ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥ ಪದ್ಮಶ್ರೀ, ಪದ್ಮವಿಭೂಷಣ ಅವೆಲ್ಲ ಪ್ರಶಸ್ತಿಗಳು ಸಿಕ್ಕಿದ್ದು. ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಕ್ಕಿದ್ದಾರೆ. ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ ಅಧ್ಯಯನದಲ್ಲಿ ಅವರ ಅಧ್ಯಕ್ಷತೆ ಕರ್ನಾಟಕಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದ. ಸೊ ಅವರನ್ನು ಇವತ್ತು ಸ್ಮರಿಸತಕ್ಕಂಥ ಕೆಲಸ, ಅವರ ಕೊಡುಗೆಯನ್ನು ದೇಶ ಸ್ಮರಿಸತಕ್ಕಂಥ ಕೆಲಸ. ಅವರು 84 ವರ್ಷಗಳ ಕಾಲ ಇತ್ತೀಚೆಗೆ ಅವರು ಅಸ್ವಸ್ಥರಾಗಿದ್ದರು. ಸೊ ಇವರ ಹೇಳ್ಕೊಳ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ನಾನು ಇದಾದ ಮುಖ್ಯಮಂತ್ರಿಯಾಗಿ ಅವರನ್ನು ಮಾಡಬೇಕು, ಆಗಲಿ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಪರವಾಗಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ. ಇಂಗ್ಲಿಷ್ ಮೀಡಿಯಾ ಇದ್ದಾರೆ, ಸ್ಮಾಲ್ ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ಮೀಡಿಯಾ ಇದ್ದಾರೆ, ಸ್ಮಾಲ್ ಇಂಗ್ಲಿಷ್ ಮೀಡಿಯಾದವರು ಇದ್ದಾರೆ. ಮೆಸೇಜ್ ಕೊಡಿ. ಮೆಸೇಜ್ ಎ ಗ್ರೇಟ್ ಲಾಸ್ ಟು ದ ಕಂಟ್ರಿ, ನಾಟ್ ಓನ್ಲಿ ಟು ಕರ್ನಾಟಕ. ಇಟ್ಸ್ ಎ ಗ್ರೇಟ್ ಲಾಸ್. ಇಸ್ ಡಿಮೈಸ್ causes vacuum in the science field. Karnataka government, on behalf of the people of Karnataka, pays respect to the demised leader, and he has done wonderful work as chairman of the ISRO. For a long time he was a chairman of the ISRO, and his contribution to Karnataka is memorable. So we people of Karnataka respect the demise of the Kasturi Rangan, and also we pray that his soul may be rested in peace. Thank you. ಸರ್, ತಮ್ಮ ಹೇಳಿಕೆ ಬಗ್ಗೆ, ಯುದ್ಧ ಬೇಡ ಅಂತ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯುದ್ಧ ಬೇಡ ಅಂತಂದಿದ್ದು, ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ನಮ್ಮದೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆ ಥರ ಬಿಂಬಿತ ಆಗ್ತಿರುವಂಥದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದರೆ, ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರ. ಭದ್ರತೆ ಕೊಡಬೇಕಾಗಿದ್ದಾರೆ. ಯಾವ ಜವಾಬ್ದಾರಿ? ಕೇಂದ್ರ ಸರ್ಕಾರದ. ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ. 40 ಜನ ಸೈನಿಕರು ಸತ್ತಿದ್ರು. ಅದೇ
ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತೇನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯ ಓಲೈಕೆ ಓಲೈಕೆ ರಾಜಕೀಯ ಮಾಡ್ತಾರಂತ ಅವ್ರು ಹೇಳೋದನ್ನ ನೀವು ಕೇಳ್ಕೊಂಬಂದು ಹೇಳೋಕ್ಕೆ ನೀನು ಇರೋದು. ಅವ್ರು ಹೇಳಿದ್ರೆ ಅವ್ರು ಹೇಳೋದೆಲ್ಲ ಸರಿನಾ? ಅವ್ರು ಉತ್ತರ ಕೊಡೋದೇ ಸರಿ ಇಲ್ಲ.